ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೆಂಕಟ್ ಅಂತ. ಇವತ್ತು ನಾನು ಈ ಭಾಗದಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟೆ ಭಾಗದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಸುದ್ದಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಏನಂದರೆ ಈ ಭಾಗದಲ್ಲಿ ಒಬ್ಬ ನಮ್ಮ ಇಂಟರ್ನ್ಯಾಷನಲ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಿದಂಥ ಪ್ರಕಾಶ್ ಸರ್ ಇಲ್ಲಿ ವಿದ್ಯಾಪೀಠ ಟೈಕಾಂಡ್ ಸೆಂಟ್ರನ್ನು ಭಾಳ ವರ್ಷಗಳಿಂದ ತುಂಬ ಎಫೆಕ್ಟಿವ್ ಆಗಿ ನಡೆಸ್ತಾ ಇದ್ದಾರೆ. ನಮ್ಮ ಮಗನೂ ಸುಮಾರು 4.5 ವರ್ಷದಿಂದ ಬಂದು ಇಲ್ಲಿ ಅವ್ರ ಜೊತೆ ಕೋಚಿಂಗ್ ತೊಗೊಳ್ತಾ ಇದ್ದಾನೆ. ಯಾವ ಲೆವೆಲ್ಗೆ ಅವ್ರದ್ದು ಕೋಚಿಂಗ್ ಇದೆ ಅಂದರೆ ಆ ಶಿಸ್ತನ್ನು ನಾವು ಎಷ್ಟೇ ಮಾಡಿದ್ರು ತಂದೆ ತಾಯಿಗಳು ಅದನ್ನು ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಂಡೇಸು ಎವ್ರಿ ಸಂಡೇಸುನೇ ಫೈಟಿಂಗೇ ಮಾಡಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದೆಲ್ಲ ತುಂಬ ಚೆನ್ನಾಗಿ ಅವರಿಗೆ ಇಂಪ್ರೂವ್ ಆಗಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ನಾನಂತೂ ಭಾಳ ಇಂಪ್ರೆಸ್ ಆಗಿದ್ದೀನಿ. ನನ್ನ ಮಗನನ್ನು ಸುಮಾರು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವನಿಗೆ ಆಸಕ್ತಿನೇ ಇರಲಿಲ್ಲ. ಆದರೆ ಆ ಮಾಸ್ಟ್ರು ಕೊಡುವ ಒಂದು ತರಬೇತಿಯಿಂದ ಮನಸ್ಸೋತು ಅವನು ಡೈಲಿ ಬರ್ತಾ ಇದ್ದಾನೆ. ಸೊ ಹಾಗಾಗಿ ನಾನು ಈ ಕೋಚಿಂಗ್ ಸೆಂಟರ್ ಏನಿದೆ ಒನ್ ಆಫ್ ದ ಬೆಸ್ಟ್ ಟೈಕಾಂಡೋ ಕೋಚಿಂಗ್ ಸೆಂಟರ್ಸ್ ಇನ್ ಬೆಂಗಳೂರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಇಲ್ಲಿ ಬಂದು ನೋಡಿ ನಿಮಗೆ ಕನ್ವಿನ್ಸ್ ಆದರೆ ಇದನ್ನು ನೀವು ಮುಂದೆ ತೊಗೊಂಡು ಹೋಗ್ಬೋದು. ಹಾಗಾಗಿ ಐ ಥಿಂಕ್ ನನ್ನ ಜೊತೆ ಸುಮಾರು ಪೇರೆಂಟ್ಸ್ ಇದ್ದಾರೆ. ದರ್ ಆಲ್ ವೆರಿ ಮಚ್ ಕನ್ವಿನ್ಸ್ಡ್. ಸೊ ಅವರೆಲ್ಲ ಭಾಳ ಹ್ಯಾಪಿ. ಆಮೇಲೆ ಕೋಚ್ ಏನಿದ್ದಾರೆ ಪ್ರಕಾಶ್ ಸರ್ ಅಂತ ಭಾರತವನ್ನು ರೆಪ್ರೆಸೆಂಟ್ ಮಾಡಿದಂಥವ್ರು, ಅನೇಕ ಪದಕಗಳನ್ನು ಗೆದ್ದಂಥವರು. ಸೊ ಹಾಗಾಗಿ ಸುಮಾರು 7 ಅಂತಾರಾಷ್ಟ್ರೀಯ ಪದಕಗಳನ್ನು ಭಾರತವನ್ನು ಪ್ರತಿನಿಧಿಸಿ ಗೆದ್ದಿದ್ದಾರೆ. ನೀವು ಅವ್ರು ನೋಡಿದ್ರೇ ಗೊತ್ತಾಗುತ್ತೆ ಅವ್ರು ಯಾವ ಥರ ಕೋಚ್ ಅಂತ. ಹಾಗಾಗಿ ಇಲ್ಲಿ ಇನ್ನೂ ಮಕ್ಕಳು ಬಂದರೆ ಇದಕ್ಕೆ ಇನ್ನೂ ಒಂದು ದೊಡ್ಡ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಯಾರೋ ಇವ್ರ ಕೋಚಿಂಗಲ್ಲಿ ಮಾಡಿದವರು ಭಾರತವನ್ನು ಒಬ್ಬರು ರೆಪ್ರೆಸೆಂಟ್ ಮಾಡಿದ್ರೆ ಅದಕ್ಕೊಂದು ದೊಡ್ಡ ಅರ್ಥ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.